ನೋಡಿ ಸ್ನೇಹಿತರೆ, ಒಂದಿಷ್ಟು ಅವಲಕ್ಕಿ ಮಾಡಿದ್ದೆ. ಯಾಕಂದ್ರೆ ಶ್ರಾವಣಿ ಸ್ಕೂಲ್ ಶನಿವಾರ ಅಲ್ರಿ, ಜಲ್ದಿ ಓದ್ತಾಳ. ಅವಲಕ್ಕಿ ಮಾಡ್ಕೊಂಡೆ. ಪಲ್ಯ ಮಾಡಿದ್ದೀನಿ, ರೊಟ್ಟಿ ಮಾಡೋದು ಆಗಲಿಲ್ಲರಿ. 8:15ಗೆ ಬಂದುಬಿಟ್ರಿ ವ್ಯಾನ್. ಬೆಂಡೆಕಾಯಿ ಪಲ್ಯ ಮಾಡಿ ನೋಡಿ. ಬರ್ರಿ ನಾವು ಅಕ್ಕಿ ಸ್ಕೂಲ್ಗೆ ಓದ್ತಾಳ. ಶ್ರಾವಣಕುಮಾರ್ ನಾಷ್ಟ ಮಾಡಿಸಿ ಅವನು ಕಳಿಸ್ತೀನಿ ರೀ, ಎಣ್ಣೆಗುಳಿಗೆ ಹಾಕಿ. 6 ತಿಂಗಳು ಎಣ್ಣೆಗುಳಿಗೆ ಹಾಕಂದಲ್ರಿ ಅವು ಕೂಡ. ಮತ್ತು ತಂದೀನಿ ರೀ, ಮಾನಿ ಹೋದ ತಂದೀನಿ ಎಣ್ಣೆಗುಳಿಗೆ. ಇಷ್ಟ ಇರಬೇಕು ನೋಡಿ ಅವಾಗ. ಬನ್ನಿ ಮತ್ತು ಸಿಗ್ತೀನಿ ರೀ. ಅವು ನಾಷ್ಟ ಮಾಡಿಸಿ ಅವು ಎಣ್ಣೆಗುಳಿಗೆ ಹಾಕಿ ನಾ ಜಳಕ ಮಾಡಿ ಸಿಗ್ತೀನಿ ನೋಡಿ ನಿಮಗೆ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ಬರೀ ಶ್ರಾವಣಿನೂ ಸ್ಕೂಲ್ಗೆ ಹೋದ್ಲು, ಶ್ರಾವಣಕುಮಾರ್ನು ಹೋದ್ ನೋಡಿ ಅಂಗನವಾಡಿಗೆ. ನಾನು ಅವಲಕ್ಕಿ ಮಾಡಿದ್ದೆ ಮತ್ತು ರೊಟ್ಟಿ ಮಾಡ್ಬೇಕಂದ್ರೆ ರೊಟ್ಟಿ ಮಾಡಲಿಲ್ಲ. ಯಾಕಂದ್ರೆ ನಾನು ಅವರು ಸ್ಕೂಲಿಗೆ ಕಳಿಸಿ ನಾನು ಜಳಕ ಮಾಡಿ ನಾಷ್ಟ ಆಯ್ತು ರೀ, ಪೂಜೆ ಆಯಿತು, ಎಲ್ಲ ಆಯ್ತು ನೋಡಿ. ಒಗ್ಯಾನ ಬಾಂಡೆ ಮಾಡ್ಬೇಕು ರೀ. ಕಾತಾವ ನೋಡಿ ಒಗ್ಯಾನ ಬಾಂಡೆ. ಒಗ್ಯಾನ ಸಾಬೂನು ಪುಡಿಯಾಗ ಇದ್ದೀನಿ ರೀ. ಒಗ್ಯಾನ ಬಾಂಡೆ ಮಾಡ್ಬೇಕು ರೀ. ಮತ್ತು ಒಗ್ಯಾನ ಬಾಂಡೆ ಮಾಡಿ ಮತ್ತು ರೊಟ್ಟಿ ಮಾಡ್ಬೇಕು. ರೊಟ್ಟಿ ಮಾಡಿ ಒಬ್ಬರು ಸಿಸ್ಟರು, ಅಕ್ಕ ತುಂಬಗಾಯಿ ಮೆಣಸಿನ್ಕಾಯಿ ಹೆಂಗೆ ಮಾಡಿ ಅಕ್ಕ ಫ್ರೈ ಕೊಡಕ್ಕ ಅಂತ ಕೇಳಿ ಕಮೆಂಟ್ ಹಾಕಿರಿ. ನೋಡ್ತೀನಿ ರೀ. ಬೆಂಡೆಕಾಯಿ ಪಲ್ಯನ ಮಾಡೀನಿ. ತುಂಬಗಾಯಿ ಮೆಣಸಿನ್ಕಾಯಿ ತುಂಬಗಾಯಿ ಮಾಡಬೇಕು. ರೆಸಿಪಿ ಅವ್ರಿಗೆ ಹೇಳ್ಕೊಟ್ಟಂಗೂ ಆಗುತ್ತಾ, ನಮ್ಮ ಉಣ್ಣಕ್ಕೂ ಆಗುತ್ತಾ ನೋಡೋಣ ಅಂತ ಮಾಡೀನಿ ರೀ. ಬರೀ ಒಗ್ಯಾನ ಬಟ್ಟೆ ಬಾಂಡೆ ಮಾಡಿ ರೊಟ್ಟಿ ಮಾಡ್ಬೇಕ್ರಿ. ನಾನು ನೋಡ್ತೀನಿ ರೀ. ನಾಷ್ಟ ಮಾತ್ರ ಆಗೈತೆ. ಶ್ರಾವಣಿ 12 ಗಂಟೆಗೆ ಬರ್ತಾಳೆ ಸ್ಕೂಲಿಂದ. ಅವಳಿಗೆ ಮಧ್ಯಾಹ್ನ ಅಡುಗೆ ಮಧ್ಯಾಹ್ನಕ್ಕೆ ಬೇಕೇ ಬೇಕು ರೊಟ್ಟಿ. ಮಧ್ಯಾಹ್ನಕ್ಕರ ಮಾಡ್ತೀನಿ ರೀ. ಇಲ್ಲಿಕ್ಕಂದ್ರೆ ಬಟ್ಟೆ ಬಾಂಡೆ ಮಾಡ್ತೀನಿ. ಟೈಮ್ 10 ಗಂಟೆ ಆಗೈತೆ ರೀ. ಈಗ ಬರಬ್ಬರಿ 10 ಆಗೈತೆ ನೋಡಿ. ಎಲ್ಲ ಅಡುಗೆ ಮನೆ ಕ್ಲೀನ್ ಆಗೈತೆ ನೋಡಿ. ನೋಡಿ ನಾಷ್ಟ ಆಗೈತೆ ರೀ. ಅದನ್ನ ನಾಷ್ಟ ಬೋಗಿನ ತಿಕ್ಕ ತೊಗೊಂಬಿಟ್ಟಿನಿ. ಎಲ್ಲ ಸ್ವಚ್ಛಗೈತೆ ನೋಡಿ. ಈ ಥರ ಐತೆ ನೋಡಿ ನಮ್ಮ ಮನೆ. ಬರ್ರಿ ಬಟ್ಟೆ ಬಾಂಡೆ ಮಾಡಿ ಸಿಗ್ತೀನಿ. ಈ ಒಂದು ಜಂಪಾರ ಟಿಚಿಂಗ್ ಮುಗಿತು ನೋಡಿ. ಇದು ಇನ್ನೊಂದು ಜಂಪಾರ ಐತಿ. ಅದು ಒಂದು ಹುಕ್ ಹಚ್ಚಿದೆ, ಕಾಜಿ ಗುಂಡಿ ಮಾಡಿದೆ. ಅದು ಒಂದು 2 ಜಂಪರ್ ಇದ್ದು ರೀ. ಕೈವಲಿಗೆ ಗುಂಡಿ ಒಂದು ಹುಕ್ ಹಚ್ಚಿತ್ತು. ಕರೆಂಟ್ ಒಂದು ಹೋಗೋದು ಬರೋದು ಮಾಡಕತ್ತೀರಿ. ಮತ್ತು ಯಾಕೆ ಅಲ್ಲೇ ಕುಂದಿಲ್ಲ ಅಂತೇಳಿ ಅದನ್ನು ಮುಗಿಸ್ಕೊಂಡೀನಿ ರೀ. ಅದನ್ನು ಮುಗಿಸಿ ಇದೊಂದು ಸಾದಾ ಜಂಪರ್ 60 ರೂಪಾಯಿ ಹೊಲಿದ್ ನೋಡಿ. ಇನ್ನೊಂದು ಸಾದಾ ಜಂಪರ್ ಹೊಲಿಬೇಕು ರೀ. ಅದ್ರ ಜೋಡಿ ಕಟ್ ಮಾಡಿದ್ದೆ ಐತೆ ನೋಡಿ. ಇಲ್ಲೇ ಹೊಲಿಬೇಕು. ಮತ್ತು 1:30 ಆಗೈತಿ. ಟೈಮ್ ರೊಟ್ಟಿ ಮಾಡ್ತೀನಿ. ರೊಟ್ಟಿ ಒಗ್ಯಾನ ಬಾಂಡೆ ಎಲ್ಲ ಮುಗಿಸ್ಕೊಂಡು ನಿಮ್ಗೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ರೊಟ್ಟಿ ಮಾಡಿ ಬಾಂಡೆ ತಿಕ್ಕಿ ಸಿಗ್ತೀನಿ ರೀ ಅಂತ ಹೇಳಿದ್ದೀನಿ ರೀ. ಹಾಗೆ ರೊಟ್ಟಿ ಮಾಡಿ ಊಟ ಮಾಡಿದ್ದೀನಿ ರೀ. ಶ್ರಾವಣಿನ ಉಣಿಸಿದೆ. ಇವರೊಂದಿಬ್ಬರು ಮನ್ಯಾಗ ಅದಾರಲ್ರಿ, ಜಗಳ ಮಾಡೋದೇ ಬೇಡ ನೋಡಿರಿ. ಮಕ್ಳು ಇಬ್ಬರೇ ಅದಾರ, ಎಷ್ಟು ಜಗಳ ಮಾಡ್ತಾರೆ. ಬರೀ ಇಷ್ಟು ಬಟ್ಟೆ ಹೋಗಿದ್ದೀನಿ, ಕಸ ಗುಡ್ಸಿ ನೋಡಿರಿ. ಹಿಂದೆಲ್ಲ ನೀಟಾಗಿ ಕಸ ಗುಡ್ಸೀನಿ. ನಾಳೆಗೆ ಆಯ್ತಾರಲ್ರಿ, ಮತ್ತು ಮುಂಜಾನೆ ಮನೆ ತೊಳಿಬೇಕು. ಆಗಲ್ರಿ. ಇಷ್ಟು ಬಾಂಡೆನೂ ಭಾಳ ಇದ್ದು ಇಷ್ಟು ಬಾಂಡೆ ತಿಕ್ಕೀನಿ ರೀ. ಮಧ್ಯಾಹ್ನ ಮಾಡಿದ್ರು ರೊಟ್ಟಿ ಅದಾವ್ರಿ. ಎಲ್ಲ ಕಸ ಗುಡ್ಸಿ ನೋಡಿರಿ ಹೊರಗನು. ನೋಡಿ ಇಲ್ಲೆಲ್ಲ ನೋಡಿ ಎಲ್ಲನೂ ಕಸ ಗುಡ್ಸಿನಿ. ಒಂದೇ ಒಂದು ಬ್ಲೌಸ್ ಕರೆಕ್ಟ್ ಆತ್ರಿ. ಮತ್ತು ಒಂದು ಟಾಪ್ ಹಿಡ್ದೀನಿ ರೀ. ಮತ್ತೊಂದಿಷ್ಟು ವ್ಯಾಪಾರ ಮಾಡಿದ್ದೀನಿ ರೀ. ವ್ಯಾಪಾರ ಏನು ಸರಿ ಉದ್ರಿನೇ ಆಯ್ತು ನೋಡಿ. ಒಂದು 500 ರೂಪಾಯಿ ವ್ಯಾಪಾರ ಆಯ್ತು. ಬರೀ ಉದ್ರಿ ಆಯ್ತು ರೀ. ಬರೀ ಇವಾಗ ಸಾರು ರೊಟ್ಟಿ ಅದಾವು. ಶೇಂಗಾ ಸಾಂಬಾರು ಮಾಡಬೇಕು. ಬರೀ ಶೇಂಗಾ ಸಾಂಬಾರು ಮಾಡೋ ಸಿಗ್ತೀನಿ ರೀ. ನಾನು ಮಾರಿ ತೊಗೊಂಡು ದೇವ್ರ ಮುಂದೆ ದೀಪ ಹಚ್ತೀನಿ. 8 ಗಂಟೆ ಆಗೈತಿ. ದೀಪ ಸಿಗ್ತೀನಿ ನೋಡಿ. ನೋಡಿ ಸ್ನೇಹಿತರೆ, 8 ಗಂಟೆ ಬರೋಬ್ಬರಿ 8 ಗಂಟೆ ಆಯ್ತು ನೋಡಿ. 2 ಬ್ಲೌಸು ಕಾಜಿ ಗುಂಡಿ ಮಾಡೀನಿ ರೀ. 2 ಬ್ಲೌಸು ಕಾಜಿ ಗುಂಡಿ ಮಾಡಿದ್ದೀನಿ ರೀ. ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೀನಿ. ಮತ್ತು 2 ಟಾಪ್ ಹಿಡ್ದೀನಿ ರೀ. ಮತ್ತು ಬಟ್ಟೆ ಗಿರ್ಯಾಕೊಂಬಂದು 3 ಗಂಟೆ ಆಗಿತ್ತೆ ಮಾಡಿದ್ರಿ. 3 ಗಂಟೆ ಆಗಿತ್ತು. ಅವಾಗ ವಿಡಿಯೋ ಬಂದ್ ಮಾಡಿದೆ. ಬ್ಲೌಸು ಹೊಲದು ಇಳಿದೆ. 3 ಗಂಟೆಗೆ ಕೇಳಿದ್ದೀನಿ ರೊಟ್ಟಿ ಮಾಡಿ ಪಲ್ಯ ಮಾಡಿದ್ದೆ ಮುಂಜಾನೆ. ರೊಟ್ಟಿ ಮಾಡ್ಕೇರಿ ಸಿಗ್ತೀನಿ ರೀ ಸ್ನೇಹಿತರೆ ನಿಮ್ಗೆ ಅಂತ ಹೇಳಿದ್ದೆ. 3 ಗಂಟೆಗೆ ಹಾಲಿಲ್ರಿ. ಒಮ್ಮೆ 7:15 ಲಾಗ್ ಚಾಲು ಮಾಡಿ ನೋಡಿರಿ. 3 ಗಂಟೆಗೆ ಬಿಟ್ಟಾಕಿ ರೊಟ್ಟಿ ಮಾಡ್ರಾಗ 4 ಗಂಟೆ ಆಯ್ತು. ರೊಟ್ಟಿ ಊಟ ಮಾಡೋರಾಗೇ 4 ಗಂಟೆ ಆಯ್ತು ರೀ. ಮತ್ತು ಶ್ರಾವಣಕುಮಾರ್ನು ಮುಕ್ಕೊಂದ. ಅಕ್ಕಿ ಶ್ರಾವಣಿ ಸ್ಕೂಲ್ ಇಲ್ಲ, ಇವಂದು ಸ್ಕೂಲ್ ಇಲ್ಲ. ಇಬ್ಬರು ಜಗಳ ಮಾಡೋದು ನೋಡಿ. 5 ನಿಮಿಷ ಮುಕ್ಕೋ ಎದ್ಬಿಟ್ಟ. ಮತ್ತು ಮನೆಗೆ ಬಟ್ಟೆ ಬರೋದು, ಗಿರಾಕಿಗಳು, ಮತ್ತು ಕಸ ಗುಡಿಸಿ ಮತ್ತು ಬಟ್ಟೆ ಬಾಂಡೆ ಮಾಡಿ 7:30 ಆಯ್ತು ರೀ. ಇವಾಗ 8 ಗಂಟೆ ಆಗೈತೆ ಟೈಮು. ಬರೀ ಇವಾಗ ಶೇಂಗಾ ಸಾಂಬಾರು ಮಾಡ್ಬೇಕು. ರೊಟ್ಟಿ ಅದಾವ್ರಿ ಮಧ್ಯಾಹ್ನ ಮಾಡಿದ್ದು. ಸಾಂಬಾರು ಮಾಡ್ಕೊಂಬಿಡ್ತು ನೋಡಿ. ಇವಾಗ ಏನು ಮಾಡೋದ್ರಿ. ಇವರು ಶೇಂಗಾ ಸಾಂಬಾರು ಮಾಡಿ ಮಮ್ಮಿ ಉಣ್ತೀನಂದಾರ. ಈ ಅಡುಗೆ ಮನೆ ಲೈಟ್ ಹಾಕ್ಸಿನಿ ರೀ. ಎಷ್ಟು ಬೆಳಕಾಗತ್ತೆ ನೋಡಿ. ಒಟ್ಟು ಅಡುಗೆ ಮನೆ ಲೈಟ್ ಇಲ್ಲಾರ್ಕ ಕತ್ಲಾಗಿತ್ತಲ್ರಿ. ಇವಾಗ ಅಡುಗೆ ಮನೆ ಲೈಟ್ ಹಾಕ್ಸಿನಿ, ಬೆಳಕಾಗೈತೆ ನೋಡಿ. ಮತ್ತು ಇನ್ನೊಂದು ಅರ್ಜೆಂಟಾಗಿ ಬ್ಲೌಸ್ ಹೊಲಿಬೇಕ್ರಿ. ಇನ್ನೊಂದು ಅರ್ಜೆಂಟಾಗಿ ಟಾಪು ಪ್ಯಾಂಟು ಓಡ್ನಿ ಹೊಲಿಬೇಕು ನೋಡಿ. ಅವಂದು ಬರೀ ಶೇಂಗಾ ಹುರ್ಕೋತೀನಿ. ಹಂಗೆ ಹುರ್ಕೋತಾನೆ ನೋಡಿ. ಒಂದು ಸ್ಥಿತಿ ಹೊಲಿದ್ದು ರೊಟ್ಟಿ ಅದಾವ್ರಿ. ಒಂದು ಶೇಂಗಾ ಹುರ್ಕೊಂಡು ಸಾರು ಮಾಡ್ತೀನಿ. ಮೆಣಸಿನ್ಕಾಯಿ ಫ್ರೈ ಹೆಂಗೆ ಮಾಡಿದ್ರಕ್ಕ ತೋರಿಸ್ರಿ ಅಂತ ಭಾಳ ಮಂದಿ ಕೇಳಿರಿ. ಆಗೋದು ನೋಡಿ. ನಾಳೆ ಚಪಾತಿ ಮೆಣಸಿನ್ಕಾಯಿ ಫ್ರೈ ಮಾಡ್ತೀನಿ. ರೊಟ್ಟಿ ಮಾಡಲ್ಲರಿ, ಮಾಡ್ತೀನಿ ನೋಡಿ. ನಾಳೆ ರೆಸಿಪಿ ನಾಳೆ ಶೇರ್ ಮಾಡ್ತೀನಿ ರೀ. ಇವತ್ತು ಮಾತ್ರ ಆಗಲ್ಲ. ಎಷ್ಟು ಬೆಳಕೈತೆ ನೋಡಿ. ಇವಾಗ ಅಡುಗೆ ಮನ್ಯಾಗ ಲೈಟ್ ಬಲ್ಪ್ ಇಲ್ಲಾರಕ ಎಷ್ಟು ಕತ್ಲಾಗಿತ್ತು ನೋಡಿರ್ಬೇಕು ರೀ. ಪ್ರತಿಯೊಂದು ವಿಡಿಯೋದಾಗ ಹೇಳೀನಿ ರೀ, ಅಡುಗೆ ಮನೆ ಲೈಟ್ ಇಲ್ಲ ಅಂತ. ಇದನ್ನ ಮಾಡ್ಸಿದ್ದು ನೋಡಿರಿ. ಅಣ್ಣರು ಇಲ್ಲೇ ಬಂದಿದ್ರು ಕರೆಂಟ್ ಇದು ಮಾಡೋರು. ಅನ್ನ ನೋಡಂದೆ ಅದು ಏನೋ ಹೋಗಿತ್ತಂತ ಒಳಗೆ ಹಾಕಿ ಏನೋ ಮಾಡಿದ್ರಿ ಅವರು.
ಮಾಡಿದ್ರು ರೊಕ್ಕ ಕೊಡಕ್ಕೆ ತೊಗೊಲಿಲ್ಲ ರೀ ಅವ್ರಿಗೆ ರೊಕ್ಕ ಭಾಳ ಬೀಳಲ್ಲ ಅದಕ್ಕೇನಿಲ್ಲ ಅಂತಂದರು. ಬರ್ರಿ ಮತ್ತು ಶೇಂಗಾ ಹುರ್ಕೊಂಡು ಸಾಂಬಾರು ಮಾಡಾಗ ಸಿಗ್ತೀನಿ ನಿಮಗೆ. ಟೈಮ್ ಒಂದು ಭಾಳ ಆಗೈತೆ ನೋಡಿ 8 ಗಂಟೆ. ಸ್ನೇಹಿತರೆ ಇದು ಸಾಂಬಾರು ಮಾಡಿದೆ, ಊಟ ಮಾಡಿದೆ. ಶ್ರಾವಣಿ ಊಟ ಶ್ರಾವಣಿ ಆಕಿ ಊಟ ಮಾಡಿ ಮುಕ್ಕೊಂಡಾಕ ರೆಡಿ ಹಾಕತ್ತಾರೆ ನೋಡಿ ಅವರು. ನಾನು ಇನ್ನೂ ಒಂದಿಷ್ಟು ಲೆಕ್ಕ ಹಚ್ಚೋದಿತ್ತು ನೋಡಿ, ಇಲ್ಲಿ ಲೆಕ್ಕ ಹಚ್ಚೋದಿತ್ತು ರೀ. ಅಷ್ಟು ಲೆಕ್ಕ ಹಚ್ಕೊಂಡೆ ನೋಡಿ. ಕಂಡಪಟ್ಟಿ ಲೆಕ್ಕ ಕುದ್ರಿ ಭಾಳ ಆಗೈತೆ ನೋಡಿ ಸ್ನೇಹಿತರೆ. ಏನು ಮಾಡೋದು ನೋಡಿ ಕಾಣ್ತಿರ್ಬೇಕ್ರಿ ಇದು ಲೆಕ್ಕ. ಈ ಕಡೆ ಐತ್ರಿ ಒಂದು 20,000 ಉದ್ರಿ ಐತ್ರಿ. ನಾಳೆಗೆ ಲೆಕ್ಕ ಮಾಡಿದ್ದೀನಿ ರೀ ಯಾರು ಕೊಡ್ತಾರೋ ಯಾರಿಲ್ಲ ಅಂಥೇಳಿ. ಹಂಗಂದ್ರೆ ನಾಳೆ ಬಿಸಿ ಐತ್ರಿ, ಒಂದು 15ನೇ ತಾರೀಕು ಅಲ್ರಿ ಬಿಸಿ. 15ನೇ ತಾರೀಕಲ್ಲ ಬಿಸಿ ಐತ್ರಿ. ಹಿಂಗಾಗಿ ಬಿಸಿ ಕಟ್ಬೇಕು ನೋಡಿ. 4,000 ಬಿಸಿ ಐತೆ ನೋಡಿ. ಏನು ಮಾಡಬೇಕು, ರೊಕ್ಕ ಇಲ್ರಿ. 1,000 ಒಂದು ಬಿಸಿ ಕುಡ್ಸೀನಿ ರೀ ರೊಕ್ಕ 2,000. ಇನ್ನೂ 2,000 ಕುಡಿಸ್ಬೇಕು ರೀ. ಅದೇ ಚಿಂತೆ ಆಗ್ಬಿಟ್ಟೈತೆ. ನಾಳೆ ಸಂಜೆ 8 ಗಂಟೆ ಅನ್ನೋಕೆ ಬಿಸಿ ಕಟ್ಟಬೇಕು ನಾಳೆಗೆ, ಆಯ್ತಾರಲ್ರಿ. ಹಿಂಗಾಗಿ 15 ನಾಳೆ ತಾರೀಕು 15 ಅಲ್ರಿ. ಬರ್ರಿ ಮತ್ತು ಏನು ಮಾಡೋಕ್ಕಾಗಲ್ಲ ನೋಡಿ, ಕಟ್ಟಲೇಬೇಕು. ಬ್ಲೌಸ್ ಹೊಲಿಬೇಕಂದೆ ಬೆಳೆದಾರ ಹಾಕಿದೆ, ಅವು ಹೊಲಿದ್ರೆ ಆಡಿ ನೋಡಿ. ಬೇಸರಾಗಿ ಟೈಮ್ ಬಂದು ಲೇಟ್ ಆಗೈತೆ ರೀ. ಎಲ್ಲ ಚಂತರಿ ಕೆಲಸನೇ ಮಾಡೀನಿ ರೀ ಇವತ್ತು. ಮತ್ತು ಬಟ್ಟೆ ಬಂಡೆ ಮಾಡಿ ಸಾರು ಮಾಡಿ ಊಟ ಮಾಡ್ಬೇಕಂದ್ರೆ 9:30 ಆಗೈತೆ ರೀ ಸರ್ ಟೈಮು. 9:30 ಆಗೈತೆ ಟೈಮು. ಶ್ರವಣ್ ಕುಮಾರ್ ನಿದ್ದೆ ಬಂದು ಕುಂತ ನೋಡಿ ಇಲ್ಲಿ. ಅವನು ಕುಂತಾನ. ಬರ್ರಿ ಮತ್ತು ಅವ್ರ ಮಕ್ಕಳು ಇಲ್ಲೇ ಮುಕ್ಕೊಂಬಿಟ್ರಂದ್ರೆ ಇಬ್ಬರು ಹೊತ್ಕೊಂಡು ಹೋಗೋದಾಗಲ್ಲ ರೀ ಮ್ಯಾಕ. ಅದಕ್ಕೆ ಈಗ ಹಾಸಿ ಅವ್ರು ಮನಗಿಸ್ತೀನಿ ರೀ. ಮನಗಿಸಿ ಮತ್ತು ನಾಳೆ ನೆಶಿನಾಗ ಎದ್ದು ಕೆಲಸ ಮಾಡ್ಕೊಂಡು ಮತ್ತು ಹೊಲದ್ರಾತ್ರಿ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ರೀ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋ ಮಾತ್ರ ತಪ್ಪಾಡ್ರಿ. ವಿಡಿಯೋ ನೋಡಿ ಯಾಕೋ ವಿಡಿಯೋನ ಓಡ್ತಾ ಇಲ್ಲರಿ ಇವಾಗ ಮಾತ್ರ. ವಿಡಿಯೋ ಮಾಡೋಕ್ಕೋ ಬೋರ್ ಆಗೈತೆ ನೋಡಿ. ವಿಡಿಯೋ ಮಾಡೋ ಬೇಡ ಅನ್ಸಾಕತ್ ಬಿಟ್ಟೈತೆ ನನಗೆ. ಯೂಟ್ಯೂಬನ್ನೇ ಸಾಕು, ಸವಾಸನೆ ಸಾಕು ಅನ್ಸಾಕತ್ತೈತೆ ನೋಡಿ. ಲೈವ್ ಹೋದ್ರು ಯಾರೂ ಬರ್ತಾ ಇಲ್ಲ, ವೀಡಿಯೋಸ್ ಮಾಡಿದ್ರು ಯಾರೂ ನೋಡ್ತಾ ಇಲ್ಲ. ಯಾಕೆ ಒಮ್ಮೊಮ್ಮೆ ಯೂಟ್ಯೂಬರು ಮೊನಿಟೇಷನ್ ಆನ್ ಆಗೋಣ, ಒಮ್ಮೊಮ್ಮೆ ಫುಲ್ಲು ಡೌನ್ ಮಾಡಿಬಿಡ್ತಾರೆ ನೋಡಿ. ವ್ಯೂಸು ಎಲ್ಲ ಡೌನ್ ಮಾಡಿಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ ರೀ. ನಾನು ಇನ್ನು ಮ್ಯಾಗ ಯೂಟ್ಯೂಬು ಸಾಕು ಅನಿಸ್ಬಿಟ್ಟೈತೆ ನೋಡಿ. ಯೂಟ್ಯೂಬ್ ಮಾಡೋ ಸಾಕಪ್ಪ. ರಾಟಿ ಹೊಲಿದ್ರೆ ಅದ್ರಾಗ ಪೈದ ರಗಡೈತ್ರಿ ಅಂದು. ಯೂಟ್ಯೂಬ್ದು ಒಂದು ಕೆಲಸ, ಮನೆ ಕೆಲಸ, ರಾಟಿ ಕೆಲಸ, ಮಕ್ಕಳು ಎಲ್ಲ ಹೋಗೋದು ಬರೋದು ಎಲ್ಲ ನೋಡ್ಕೊಂಡು ವಜ್ಜೆ ಬಿಟ್ಟೈತ್ರಿ. ನಾ ಇನ್ನು ಮ್ಯಾಗ ನೋಡ್ತೀನಿ ರೀ, ಇನ್ನೊಂದು 2 ದಿನ ನೋಡ್ತೀನಿ ರೀ. ಇನ್ನೊಂದು 2 ದಿನ ವಿಡಿಯೋ ಹಾಕ್ತೀನಿ. ಓಡ್ತು ಚಲೋ ಆಯ್ತು ರೀ. ಇಲ್ಲಿಕ್ಕಂದ್ರೆ ಯೂಟ್ಯೂಬ್ ಬಂದ್ ಮಾಡ್ಬೇಕನ್ನೋ ನಿರ್ಧಾರ ಮಾಡಿಬಿಟ್ಟೇನಿ ರೀ. ಪೇಮೆಂಟೂ ಬರೋವಲ್ದು ರೀ. ಕಷ್ಟ ನೋಡ್ತಿಲ್ಲ ರೀ ಎಷ್ಟು ಕಷ್ಟ ಐತೆ ಅಂಥೇಳಿ. ಹಿಂಗಾಗಿ ನನಗೆ ಮಾತ್ರ ಭಾಳ ಬೇಜಾರಾಗ್ಬಿಟ್ಟೈತೆ ನೋಡಿ. ಇವತ್ತು ಮಾತ್ರ ಭಾಳ ಬೇಜಾರಾಗ್ಬಿಟ್ಟೈತಿ. ಇವತ್ತಿಂತ ವಿಚಾರ ಮಾಡಾಕತ್ಬಿಟ್ಟಿನಿ. ಅದರ ಬಿಸಿ ಒಂದು ರೊಕ್ಕ ಆಗೈತೆ ರೀ. ನಾನು ಯೂಟ್ಯೂಬ್ ಕೆಲಸ ಮಾಡ್ಲಿಕ್ಕಂದ್ರೆ ರಾಟಿ ಟೈಲರಿಂಗ್ ಕೆಲಸ ಮಾಡಿದ್ರೆ ಅದ್ರಾಗೆ ಭಾಳ ಮಂದಿ ಗಿರಾಕಿ ಕಳ್ಕೊಳಕತ್ತೀನಿ ರೀ. ಭಾಳ ಟೈಲರಿಂಗ್ ಕೆಲಸಕ್ಕೂ ಆಗೋದಿಲ್ಲ ರೀ. ಹೊಲಿದಾಗಲ್ಲ ಹಿಂಗೆ ಅಂತೇಳಿ ಒಳಗೆ ಕೊಡೋದು ವಾಪಸ್ ಒಂದು ಬಟ್ಟೆ ವಾಪಸ್ ಕೊಡ್ತಿದ್ದಿಲ್ಲ ರೀ ಮೊದಲನು. ಇವಾಗ ಯೂಟ್ಯೂಬ್ ನಿಂತಾನೆ ಯೂಟ್ಯೂಬ್ ನಂಬಿ ಯೂಟ್ಯೂಬ್ ಮಾಡಿದೆ. ಅದು ಏನೂ ಕೈ ಕೊಡಂಗೆ ಕಾಣುತ್ತೆ ಯೂಟ್ಯೂಬ್ ಸಕ್ಸಸ್ ಸಿಗಂಗೆ ಕಾಣಲ್ಲ ರೀ. ಮತ್ತು ಅದಕ್ಕೆ ಯೂಟ್ಯೂಬ್ ಬಿಟ್ರಾತು. ಇನ್ನು ಮ್ಯಾಗ ಯೂಟ್ಯೂಬ್ ಸಾಕಪ್ಪ, ಯೂಟ್ಯೂಬ್ ಸವಾಸನೆ ಸಾಕು ಅನಿಸ್ಬಿಟ್ಟೈತೆ ನೋಡಿ. ನೋಡ್ತೀನಿ ರೀ, ಇನ್ನೂ ಒಂದು ವಾರ ವಿಡಿಯೋ ಹಾಕ್ತೀನಿ ನೋಡಿ. ಗೂಗಲ್ ಪಿನ್ನೂ ಬರೋವಲ್ದು, ಯೂಟ್ಯೂಬ್ ಪೇಮೆಂಟು ಬರೋವಲ್ದು, ಏನಿಲ್ಲ ರೀ. ನಾನು ಟೈಲರಿಂಗ್ ಕೆಲಸ ಮಾಡಿದ್ರೆ ಎಷ್ಟು ಬೆಸ್ಟ್ ಅಂತಲೇ ಹೇಳ್ಬೋದು ರೀ. ದಿನ ನಾ ಏನೋ 300 ರೂಪಾಯಿ ಹೊಲಿದ್ರೆ 10 ದಿನಕ್ಕೆ 3,000 ರೂಪಾಯಿ ಆಗತ್ತೆ ರೀ. ಇದು ಏನಾಯ್ತು ರೀ, 10 ದಿನಕ್ಕೆ 3,000, ತಿಂಗಳ 9,000 ರೂಪಾಯಿ ಆಗತ್ತೆ ರೀ. ಇದು 9,000 ದಿನ 200 ಹೊಲಿದ್ರೆ 6,000 ರೂಪಾಯಿ ಆಗತ್ತೆ ರೀ ತಿಂಗಳ ನಂದು. ನನ್ನ ಖರ್ಚು ಹೋಗುತ್ತಲ್ಲ ರೀ. ನಂಗೆ ಇವಾಗ ಎಷ್ಟು ಕೈ ಕಟ್ಟಾಗೈತೆ ಅಂದ್ರೆ ಟೈಲರಿಂಗ್ ಕೆಲಸದಿಂದ ಅಷ್ಟು ಕೈ ಕಟ್ಟಾಗೈತೆ ನೋಡಿ. ಅದಕ್ಕೆ ನೋಡ್ತೀನಿ ರೀ ಹೆಂಗೆ ಆಗುತ್ತೋ ಹೆಂಗಿಲ್ಲ. ಹೆಂಗೆ ಯೂಟ್ಯೂಬ್ ಮಾಡಿದ್ರೆ ಯೂಟ್ಯೂಬ್ ಪೇಮೆಂಟ್ ಬರ್ತಂದು ಭರವಸೆನೇ ಇಲ್ಲ ನೋಡಿ. ಯೂಟ್ಯೂಬ್ ಸಾಕಪ್ಪ ಅನಿಸ್ಬಿಟ್ಟೈತೆ ರೀ. ನಿಮ್ಮೆಲ್ಲ ಪ್ರೀತಿ ವಾಸ್ತ್ರ ಹೊಡ್ರೆ ಯೂಟ್ಯೂಬ್ ಬಿಡಬಾರ್ದು, ಮಾಡಬೇಕು ಅಂತ ಅನ್ಸುತ್ತೆ. ಎಲ್ಲರೂ ಅಷ್ಟು ಚಲೋ ಸಪೋರ್ಟ್ ಮಾಡಿರಿ. ಇಲ್ಲಿ ನನ್ನ ಪರಿಸ್ಥಿತಿ ನೋಡ್ಕೊಂಡ್ರೆ ಯೂಟ್ಯೂಬ್ ಸಾಕಪ್ಪ. ಟೈಲರಿಂಗ್ ಕೆಲಸಾಗ ಶ್ರಾವಣಿ ಟೀಚರ್ಸ್ನೇ ಕಂದ್ರಿ. ಯೂಟ್ಯೂಬ್ ಕೆಲಸ ಯಾವಾಗ ಬರುತ್ತೆ ಯಾವಾಗಿಲ್ಲ ರೀ. ನೀವು ಆರಾಮಾಗಿ ಹೊಲಿಬೋದು. ನೀವು ಬೇಕಾ ಹೊಲೀರಿ, ನಾನು ನಮ್ಮ ಗಿರಾಕಿಗಳು ನಿಮ್ಗೆ ಕೊಡ್ತೀವಿ ರೀ. ಮುದ್ದೆ ಭಾಳ ರೇಟ್ ಹೆಂಗೈತೆ ಹೆಂಗೆ ತೊಗೊಳ್ಯಾಕತ್ರಿ ಅಂತ ಅವರು ಎಷ್ಟು ಹಳೆ ಆದರೂ ಒಂದು ತಾಸು ಫೋನೇ ಮಾತಾಡಿರಿ ಎಲ್ಲ ನೋಡಿ. ಏನು ಬಿಡ್ರಿ, ಮತ್ತು ನಾವು ಇಲ್ಲೇ ದುಡಿಬೋದಲ್ಲ. ಯೂಟ್ಯೂಬ್ ವೀಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ತಮ್ನೇಲ್ ರೆಡಿ ಮಾಡಬೇಕು, ಎಲ್ಲ ಕಷ್ಟ ಇದೆ ನೋಡಿ. ಮತ್ತು 2 GB ನೆಟ್ ಹಾಕಿಸ್ಬೇಕು. ನಮ್ಮ ಮೊದಲು 1 GB ನೆಟ್ ಹಾಕ್ಸೊಂದು ಕರೆನ್ಸಿ ಹಾಕೋತಿದ್ದೆ. ಇವಾಗ 2 GB ನೆಟ್ ತೊಗೋಬೇಕು. ಎಲ್ಲ ವೇಸ್ಟ್ ಇಲ್ಲ ರೀ. 2 GB ನೆಟ್ಟಿಗೆ ರೊಕ್ಕ ಎಷ್ಟು, ಮತ್ತು ಯೂಟ್ಯೂಬ್ಗೆ ಕಷ್ಟ ಎಷ್ಟು, ಎಲ್ಲ ಕೆಲಸ ಮಾಡ್ಕೊಂಡು ಒಂದು ರೀತಿ ನೋಡ್ರೆ ಎಲ್ಲರ ಪ್ರೀತಿ ವಾತ್ಸಲ್ಯ ಮುಂದೆ ಯಾವುದು ಕಷ್ಟ ಅನ್ಸಲ್ಲ ರೀ. ಯಾವ್ದಾರ ಒಂದಿಟ್ಟು ಮತ್ತು ಈಗ ನಾನು ವಿಡಿಯೋ ಮಾಡ್ಕೋತ ಕುಂತ್ನಂದ್ರೆ ಟೈಲರಿಂಗ್ ಕೆಲಸ ಆಗಲ್ಲ ರೀ. ವಿಡಿಯೋ ಮಾಡೋದು, ಅಲ್ಲಿಟ್ಟು ವಿಡಿಯೋ ಮಾಡೋದು, ಇಲ್ಲಿಟ್ಟು ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ತಮ್ನೇಲ್ ರೆಡಿ ಮಾಡೋದು ಎಲ್ಲ ಹಾಕ್ಕೊಂಡು ಮಕ್ಕಳು ಸಂಭಾಳಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಬೇಕು. ವಜ್ಜೆ ಐತೆ ನೋಡಿ. ನೋಡ್ತೀನಿ ರೀ ಸ್ನೇಹಿತರೆ ಹೆಂಗಾಗುತ್ತೋ ಹೆಂಗಿಲ್ಲ. ನಾ ಮಾತ್ರ ಯೂಟ್ಯೂಬ್ ಬಂದ್ ಮಾಡ್ಬೇಕಂತ ನಿರ್ಧಾರ ಇವತ್ತಿಂತ ಚಲೋ ಆಗೈತೆ ರೀ. ಎಷ್ಟು ದಿನ ವಿಡಿಯೋ ಹಾಕೋದಾಗುತ್ತೆ ಅಷ್ಟು ದಿನ ವಿಡಿಯೋ ಹಾಕ್ತೀನಿ ರೀ.
ಬಂದ್ ಮಾಡಿಬಿಡ್ತೀನಿ ನೋಡಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬಾಯ್ ರೀ. ಮತ್ತು ಯೂಟ್ಯೂಬ್ ಫ್ಯಾಮಿಲಿ ನಾಳೆ ಸಿಗ್ತೀನಿ ನೋಡಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್.